ಮರ ಬಿದ್ದು ಗಾಯಗೊಂಡಿದ್ದ ಅಕ್ಷಯ್ ಇದೀಗ ಮೃತಪಟ್ಟಿದ್ದಾನೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಅಕ್ಷಯ್ ಸಾವನ್ನಪ್ಪಿದ್ದು ಅಜಯನಗರ ಅಪೋಲೋ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಜೂನ್ 15ರಂದು ಮರದ ಕೊಂಬೆ ಬಿದ್ದು ಅಕ್ಷಯ್ ಗಾಯಗೊಂಡಿದ್ದ. ಆತನ ತಲೆಗೆ ಗಂಭೀರವಾದ ಗಾಯ ಆಗಿತ್ತು. ಕೊಂಬೆ ಬಿದ್ದ ರಭಸಕ್ಕೆ ತಲೆ ಬುರುಡೆ 12 ಬಿರುಕು ಬಿಟ್ಟಿತ್ತು. ಆತನನ್ನ ಜಯನಗರ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಶಸ್ತ್ರಚಿಕಿತ್ಸೆಯೂ ಕೂಡ ಆಗಿತ್ತು. ಆದರೆ ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಅಕ್ಷಯ್. ಕಳೆದ 5 ದಿನಗಳಿಂದ ಆಸ್ಪತ್ರೆಯಲ್ಲಿ ಅಕ್ಷಯ್ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಬ್ರೈನ್ ಡೆಡ್ ಹಿನ್ನೆಲೆ ಇದೀಗ ಅಕ್ಷಯ್ ಮೃತಪಟ್ಟಿದ್ದು ಆಸ್ಪತ್ರೆ ಬಳಿ ಅಕ್ಷಯ್ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಯಾವಾಗ ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು ಆಗ್ಲೇ ಆತ ಬದುಕುಳಿಯುವ ಸಾಧ್ಯತೆ ಬಹಳ ಕಡಿಮೆ ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೂ ಕೂಡ ಚಿಕಿತ್ಸೆಯನ್ನು ಮುಂದುವರಿಸಲಾಗಿತ್ತು. ಆದರೆ ಇದೀಗ ಚಿಕಿತ್ಸೆ ಫಲಿಸದೆ ಅಕ್ಷಯ್ ಸಾವನ್ನಪ್ಪಿದ್ದಾನೆ. ಜೂನ್ 15ರಂದು ನಡೆದಿರುವಂತಹ ಘಟನೆ ಇದು. ಅಂದ್ರೆ ಈಗಾಗಲೇ ಕೊಂಬೆ ಬಿದ್ದು ಗಾಯಗೊಂಡಿದ್ದ ಅಕ್ಷಯ್, ಆದರೆ ಇದೀಗ ಆತ ಸಾವನ್ನಪ್ಪಿದ್ದಾನೆ. ಆತ ತನ್ನ ತಂದೆಯ ಬರ್ತ್ಡೇಗಾಗಿ ಕೇಕ್ ಅನ್ನು ತರೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಮರದ ಕೊಂಬೆ ಬಿದ್ದ ಪರಿಣಾಮ ಅಲ್ಲಿ ಇಮಿಡಿಯೇಟ್ ಆಗಿ ಆತ ಬೈಕ್ನಿಂದ ಕೆಳಗೆ ಬೀಳ್ತಾನೆ. ಆನಂತರ ಆತನನ್ನ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸ್ತಾರೆ. ಅಷ್ಟರಲ್ಲಾಗಲೇ ಆತನ ತಲೆಯಿಂದ ಸಾಕಷ್ಟು ರಕ್ತ ಕೂಡ ಚೆಲ್ಲಿತ್ತು. ಆತನನ್ನ ಆನಂತರ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮೊದಲಿಗೆ ಪ್ರಶಾಂತ್ ಹಾಸ್ಪಿಟಲ್ಗೆ ಆತನನ್ನು ಕರ್ಕೊಂಡು ಹೋಗಲಾಯಿತು. ಆನಂತರ ಆತನನ್ನು ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಕೊನೆಗೂ ಆತ ಬದುಕಿ ಬರಲೇ ಇಲ್ಲ. ಕುಟುಂಬಸ್ಥರು ಕಾಯ್ತಾ ಇದ್ರು, ಅಟ್ಲೀಸ್ಟ್ ಇವತ್ತಲ್ಲ ನಾಳೆ ಆತ ಬರಬಹುದೇನೋ ಅಂತ ಹೇಳಿ. ಆದರೂ ಎಲ್ರಿಗೂ ಒಂದು ಅಂದಾಜು ಇತ್ತು, ಬ್ರೈನ್ ಡೆಡ್ ಆಗಿದೆ, ಬದುಕುಳಿಯುವ ಸಾಧ್ಯತೆ ಬಹಳ ಕಡಿಮೆ ಅಂತ ಹೇಳಿ. ಇದೀಗ ಅಕ್ಷಯ್ ಮೃತಪಟ್ಟಿದ್ದಾನೆ ಅನ್ನೋದನ್ನ ಆಸ್ಪತ್ರೆಯವರು ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದಾರೆ.